ಎಂಬುದಾಗಿ ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡುವ ನಿಟ್ಟಿನಲ್ಲಿ ಈ ಜ್ಯೋತಿಯನ್ನು ಸಹ ಪ್ರಸರಿಸಲಿ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ದೇವರ ಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಬೃಹತ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಾರು 3,000ಕ್ಕೂ ಹೆಚ್ಚಿನ ಫಲಾನುಭವಿಗಳಿಗೆ ವಿವಿಧ ಇಲಾಖೆಗಳ ಸೌಲಭ್ಯಗಳನ್ನು ವಿತರಿಸಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಇಂದಿನ ಚುನಾವಣಾ ವ್ಯವಸ್ಥೆಯಲ್ಲಿ ರಾಜಕೀಯ ಕೇವಲ ಚುನಾವಣಾ ಸಮಯಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಉಳಿದ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಎಂಬ ಮನೋಭಾವನೆ ಬರಬೇಕು. ನಾನು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ಮತ್ತು ನಮ್ಮ ಸೇವಾ ಕಾರ್ಯಕ್ರಮಗಳನ್ನು ವಿತರಿಸುವ ಸಂದರ್ಭದಲ್ಲಿ ನಾನು ಯಾವುದೇ ರಾಜಕೀಯ ಜಾತಿ ಧರ್ಮಗಳ ಆಧಾರದಲ್ಲಿ ಸೌಲಭ್ಯಗಳನ್ನು ನೀಡುವುದಿಲ್ಲ. ಸರ್ಕಾರಿ ಸೌಲಭ್ಯಗಳು ಪಡೆದುಕೊಳ್ಳುವುದು ನಿಮ್ಮ ಹಕ್ಕು, ಹಾಗಾಗಿ ನೀವು ಅದನ್ನು ಕೇಳಿ ಪಡೆದುಕೊಳ್ಳಬೇಕು ಎಂದರು. ಪ್ರತಿಯೊಂದು ಮನೆಗೂ ಹೋಗಿ ನಾವು ಕೇಳಕ್ ಕಷ್ಟ ಆಗುತ್ತೆ. ಆದರೂ ಜನಸ್ಪಂದನದಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ನಮ್ಮ PA ಒಬ್ಬರನ್ನು ಮನೆಗೂ ಕಳಿಸಿದ್ದೀನಿ. ದೇವರಗುಡಿ ಪಂಚಾಯತಿ ಒಂದು ಮನೆ ಬಿಟ್ಟಿಲ್ಲ. ನನ್ನ PA ಒಬ್ಬ ಅಧಿಕಾರಿಗಳು ಮನೆಗೂ ಹೋಗಿ ನಿಮ್ಗೆ ಏನ್ ಸಮಸ್ಯೆ ಇದೆ ಮನೆಯಲ್ಲಿ, ನಮ್ಮ MLA ತಹಸೀಲ್ದಾರ್ ಎಲ್ಲ ದೇವರಗುಡಿ ಪಲ್ಲಿಗೆ 25ನೇ ತಾರೀಕಿಗೆ ಬರ್ತಾರೆ, ತಾವು ಬನ್ನಿ ನಿಮ್ಮ ಸಮಸ್ಯೆ ಪರಿಹರಿಸ್ತೀವಿ ಅಂತ ಹೇಳಿದ್ದೀವಿ. ಏನಾದ್ರೂ ಪೆನ್ಷನ್ ಪಾವತಿ ಖಾತೆ ಇಂಥವಿದ್ರೆ ಕೊಡಿ ಅಂತ ತಗೊಂಡು ಬಂದು ಆದೇಶ ಪತ್ರ ಇಟ್ಟು ಇಲ್ಲಿ ಕಾಯ್ತಾ ಇದ್ದೀನಿ. ಯಾಕೆ ನಾನು ಈ ಮಾತು ಹೇಳಿದಂದ್ರೆ, ದಯವಿಟ್ಟು ಓರಲ್ ಆಗಿ ಮಾತನಾಡೋದು ಬೇಡ. ಇಲ್ಲೇ ಆಗ್ಲಿ ಜನ ನಿಮ್ಗೆ ಸಮಸ್ಯೆ ಆಗಿದೆ, ಸಮಸ್ಯೆ ಅಂತ ನಮ್ಗೆ ಹೇಳ್ರಿ. ನೀವೆಲ್ಲ ದಾರಿಯಲ್ಲಿ ಮಾತನಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಪ್ರತಿ ವಾರ ಬುಧವಾರ ಮ್ಯಾಕ್ಸಿಮಮ್ ಸ್ವಲ್ಪ ಟೈಮಿಂಗ್ ಹೆಚ್ಚು ಕಮ್ಮಿ ಆದ್ರೂ ಮನೆ ಹತ್ರ ಇರ್ತೀನಿ. ವಾರಕ್ಕೆ ಹೆಚ್ಚು ಕಮ್ಮಿ 3-4 ದಿವಸ ಬಾಗೇಪಲ್ಲಿಯಲ್ಲೇ ಇರ್ತೀನಿ. ಬನ್ನಿ, ನಾನು ನನ್ನ ಜೀವನದಲ್ಲಿ ಕಷ್ಟ ಅಂತ ಬಂದವ್ರನ್ನು ನೀವು ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಅಂತೂ ನಾನು ಕೇಳಿಲ್ಲ. ಬಂದವ್ರಿಗೆ ನನ್ನಿಂದಾದಂಥ ಸಹಾಯ ಮಾಡಿಕೊಟ್ಟಿದ್ದೀನಿ. ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಮಾತನಾಡಿ, ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಸಾರ್ವಜನಿಕರು ದಲ್ಲಾಳಿಗಳ ನೆರವು ಪಡೆದು ಅನಗತ್ಯವಾಗಿ ಹಣ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ನೇರವಾಗಿ ಮನೆಗಳಿಗೆ ಬಂದು ಸಮಸ್ಯೆಗಳನ್ನು ಕೇಳಿ ಸೌಲಭ್ಯಗಳನ್ನು ನೇರವಾಗಿ ವಿತರಿಸುತ್ತಿರುವುದರಿಂದ ಜನರ ಸಮಯ ಮತ್ತು ಹಣ ಉಳಿಸಲು ಸಾಧ್ಯವಾಗುತ್ತದೆ ಎಂದರು. ನಮಗೆ ಸಾಕಷ್ಟು ಫಲಾನುಭವಿಗಳು ಇವಾಗ ನಾವು ಸೇರ್ಸಕ್ಕೆ ನಮಗೆ ಸಾಧ್ಯ ಆಗಿದೆ. ಬಹಳಷ್ಟು ಚೆನ್ನಾಗಿ ಕೂಡ ಮೂಡಿ ಬರ್ತಿದೆ. ಮತ್ತೆ ಮೂರನೇದು ಅತಿ ಇಂಪಾರ್ಟೆಂಟ್ ಅಂತಂದ್ರೆ, ಕೆಲವೊಂದೊಂದು ನಾವು ಡೈರೆಕ್ಟ್ ಆಗಿ ನಿಮಗೆ 1 ಮಂತ್ ಟೈಮ್ ಪೀರಿಯಡ್ ಅಲ್ಲಿ ಸೊಲ್ಯೂಷನ್ ಕೊಡಕ್ ಆಗಲ್ಲ. ಅದಕ್ಕೆ ಸ್ವಲ್ಪ ನಮ್ಗೆ ಕಾಲಾವಕಾಶ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವೇ ನೇರವಾಗಿ ಇವತ್ತು ಇಲ್ಲೇ ಬಂದಿದ್ದೀರಾ, ನಿಮ್ಮ ಅರ್ಜಿ ಬರ್ಕೊಂಡು ಬಂದಿರ್ತೀರಾ. ಆ ಅರ್ಜಿನ ಡೈರೆಕ್ಟ್ ಆಗಿ ನೀವು ಮನೆ ಶಾಸಕರ ಅವ್ರ ಕಡೆ ನೀವು ಕೊಡಬಹುದು. ಆ ಒಂದು ಅರ್ಜಿನ ಎಷ್ಟು ಟೈಮ್ ಪೀರಿಯಡ್ ಅಲ್ಲಿ ನಾವು ನಿಮಗೆ ಮಾಡಿ ಕೊಡಬಹುದು, ಸೊಲ್ಯೂಷನ್ಸ್ ನಾವು ಕೊಡಬಹುದು ಅಂತ ಒಂದು ಟೈಮ್ ಲೈನ್ ಫಿಕ್ಸೇಷನ್ ಮಾಡಿ ಅದಕ್ಕೂ ಕೂಡ ನಾವು ಸೊಲ್ಯೂಷನ್ ಕೊಡುವಂತಹ ಪ್ರಕ್ರಿಯೆ ಕೂಡ ನಾವು ಜನಸ್ಪಂದನದಲ್ಲಿ ಮಾಡ್ತೀವಿ. ಸೊ ಈ ಮೂರು ಏನು ನಾನು ಅಂಶಗಳು ಹೇಳಿದೆ, ಇವೇ ಪ್ರಮುಖವಾದ ಅಂಶಗಳು ನಮ್ಮ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೀವಿ. ಈಗ ನಮ್ಮ ಸ್ಪೆಸಿಫಿಕ್ ಆಗಿ ನಮ್ಮ ಕಂದಾಯ ಇಲಾಖೆಗೆ ಅಂತ ನಾನು ಹೇಳಬೇಕು ಅಂತಂದ್ರೆ, ಕಂದಾಯ ಇಲಾಖೆಯಿಂದ ಇವತ್ತು ನಾವು ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯಿಂದ 1500 ಜನ ಫಲಾನುಭವಿಗಳಿಗೆ ನೇರವಾಗಿ ನಾವಿವತ್ತು ಅವರ ಒಂದು ಮನೆ ಬಾಗಿಲಿಗೆ ನಾವು ಇವತ್ತು ಸೊಲ್ಯೂಷನ್ಸ್ ನಾವು ತಲುಪಿಸ್ತಿದ್ದೀವಿ. ಅದರಲ್ಲಿ ಕೆಲವೊಂದೊಂದು ಪ್ರಮುಖವಾಗಿರೋವಿದ್ದಾವೆ. ಯಾಕಂತಂದ್ರೆ ಪಿಂಚಣಿ ಕೂಡ ನಮ್ದು ಪ್ರತಿಯೊಬ್ಬರಿಗೂ ನಾವು ರೀಚ್ ಔಟ್ ಆಗಿದ್ದೀವಿ. ಇಂದು ನಡೆದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯ ಜನರು ಹರಿದು ಬಂದಿದ್ರು. ಶಾಸಕ SN ಸುಬ್ಬಾರೆಡ್ಡಿ ಅವರನ್ನ ಅವರ ಬೆಂಬಲಿಗರು ಅಲಂಕೃತ ಎತ್ತಿನ ಗಾಡಿಯಲ್ಲಿ ತಮಟೆಗಳನ್ನು ಹೊಡೆಯುತ್ತಾ ವೇದಿಕೆಗೆ ಕರೆ ತಂದದ್ದು ವಿಶೇಷವಾಗಿ ಕಂಡುಬಂದಿತು. ಮೂರು 3,000 ಫಲಾನುಭವಿಗಳಿಗೆ ವೇದಿಕೆಯಲ್ಲಿಯೇ ಸೌಲಭ್ಯಗಳನ್ನು ವಿತರಿಸಿದ ಶಾಸಕರು ನಂತರ ಸಾರ್ವಜನಿಕರ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಆಲಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡಿದರು. ಆಗಮಿಸಿದ್ದ ಸಾವಿರಾರು ಜನರಿಗೆ ಬಾಡೂಟವನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ, ತಾಲೂಕು ಪಂಚಾಯಿತಿ ಇಒ GV ರಮೇಶ್, ಕೆಡಿಪಿ ಸದಸ್ಯರಾದ ಪಿ ಮಂಜುನಾಥ್ ರೆಡ್ಡಿ, ದರಖಾಸ್ತು ಸಮಿತಿ ಸದಸ್ಯ ಬೂರಗಮಡುಗು ನರಸಿಂಹಪ್ಪ, ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ವೆಂಕಟೇಶ್, ಉಪಾಧ್ಯಕ್ಷೆ ಸುಜಾತಮ್ಮ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ HS ನರೇಂದ್ರ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.